ಮುಖೇಶ್ ಒಬ್ಬ ಬಡ ಕೂಲಿಗಾರ ಆಗಿದ್ದ. ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ. ಅವನ್ ಕುಟುಂಬದಲ್ಲಿ ಅವನ್ ಹೆಂಡತಿ ಭೂಮಿ, ಇಬ್ರು ಮಕ್ಳು ನಿಮ್ಮಿ ಮತ್ತೆ ಬಂಟಿ. ಅಮ್ಮ ಅಲ್ ನೋಡು ಅಪ್ಪ ಬಂದ್ರು, ಅಮ್ಮ ನೋಡು ಅಪ್ಪ ಬಂದ್ರು. ಬಂಟಿ ಮತ್ತೆ ನಿಮ್ಮಿ ಯಾವಾಗ್ಲೂ ಬಾಗ್ಲ ಹತ್ರನೇ ನಿಂತ್ಕೊಂಡಿರ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರಪ್ಪ ಏನಾದ್ರೂ ತಗೊಂಡ್ ಬಂದೇ ಬರ್ತಾರೆ ಅವ್ರಿಗೋಸ್ಕರ ಅಂತ. ಇದು ನಿನಗೆ ಹಾಗೂ ಇದು ನಿನಗೆ. ಮತ್ತೆ ನನ್ಗೋಸ್ಕರ? ನಿನಗೋಸ್ಕರ ರೇಷನ್ ತಂದಿದ್ದೀನಿ. ಒಬ್ಬ ಸೇಟು ಕಾಡಲ್ಲಿ ಗಿಡಮೂಲಿಕೆ ಹುಡುಕುವ ಕೆಲ್ಸ ಕೊಟ್ಟಿದ್ದಾನೆ. ಹೇಳ್ತಾ ಇದ್ರು ಒಳ್ಳೆ ಗಿಡಮೂಲಿಕೆ ತಂದು ಕೊಟ್ರೆ ಒಂದು ದಿನಕ್ಕೆ ನನಗೆ 500 ರೂಪಾಯಿ ಕೊಡ್ತಾರಂತೆ. 500? ಹಾ, ಅದಕ್ಕಂತಾನೆ ಅಲ್ವಾ ಬೆಳಗ್ಗೆಯಿಂದ ಕಾಡಲ್ಲಿ ಗಿಡಮೂಲಿಕೆ ಹುಡುಕ್ತಾ ಇದ್ದೆ. ಇವತ್ತು 500 ರೂಪಾಯಿ ಸಿಕ್ತು. ಅದಕ್ಕೆ ರೇಷನ್ ಹಾಗೂ ಚಾಕ್ಲೇಟ್ ತಗೊಂಬಂದೆ. ಒಳ್ಳೇದಾಯ್ತು ಬಿಡಿ. ನಿಮಗ್ ಸುಸ್ತಾಗಿರ್ಬೇಕು, ಕೈಕಾಲ್ ತೊಳ್ಕೊಂಡ್ ಬನ್ನಿ, ನಾನು ಟೀ ಮಾಡ್ಕೊಡ್ತೀನಿ. ಭೂಮಿ ಒಲೆ ಮೇಲೆ ಟೀ ಇಡ್ತಾಳೆ, ಮತ್ತೆ ಮುಖೇಶ್ ಕೈಕಾಲ್ ತೊಳೆಯೋಕೆ ಅಂತ ಹೋದ. ಅದೇ ಸಮಯಕ್ಕೆ ಅವ್ರ ಮನೆ ಬಾಗ್ಲು ಟಕ್ ಟಕ್ ಅಂತ ಶಬ್ದ ಆಗತ್ತೆ. ಅಪ್ಪ ಮೋಹನ್ ಅಂಕಲ್ ಬಂದಿದ್ದಾರೆ. ಮುಖೇಶ್ ಮೋಹನ್ನ ಭೇಟಿ ಮಾಡಕ್ ಬಂದ. ಬನ್ನಿ ಬನ್ನಿ, ಒಂದು ಹೊಸ ಕೆಲ್ಸ ಸಿಕ್ಕಿದೆ. ಗಿಡ ಮೂಲಿಕೆನ ಒಟ್ಟು ಸೇರ್ಸೋದು. ನಾಳೆ ನನ್ ಜೊತೆ ನೀವು ಸೇರ್ಕೊಂಬಿಡಿ. ಸೇಟು ದಿನಕ್ಕೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ವಾ ಅಣ್ಣ, ನಾಳೆಯಿಂದ ನಾನು ಕೂಡ ನಿಮ್ ಜೊತೆನೆ ಬರ್ತೀನಿ. ಹೌದಾ, ಟೀ ಕುಡ್ಕಂಬಾ. ಅಷ್ಟೊತ್ತಿಗೆ ಭೂಮಿ 2 ಕಪ್ ಟೀ ತಗೊಂಡ್ ಬರ್ತಾಳೆ. ತಗ ಅಣ್ಣ. ಮೋಹನ್ ಮತ್ತೆ ಮುಖೇಶ್ ಒಟ್ಟಿಗೆ ಟೀ ಕುಡಿತಾರೆ. ಸ್ವಲ್ಪ ಹೊತ್ತಿನ ನಂತರ ಮೋಹನ್ ಟೀ ಕುಡ್ದು ಹೊರಡ್ತಾನೆ. ಅವ್ರನ್ನ ಕೆಲ್ಸಕ್ಕೆ ತಗೊಳ್ಳೋ ಅಗತ್ಯ ಏನಿತ್ತು? ಸೇಟಿಗೆ ಇನ್ನೂ ಕೆಲ್ಸದವ್ರು ಬೇಕಾಗಿತ್ತು, ಅದಕ್ಕೆ ಇವನನ್ನೇ ಇಟ್ಕೊಂಡ್ಬಿಟ್ಟೆ. ನಿಮ್ಗೆ ನಿಮ್ ತಮ್ಮನ್ ಬಗ್ಗೆ ಗೊತ್ತಿದೆ ಅಲ್ವಾ? ಅಲ್ಲೇನಾದ್ರೂ ಎಡವಟ್ ಮಾಡಿದ್ರೆ ಆಮೇಲೆ ಎಲ್ಲಾ ತಪ್ಪು ನಿಮ್ ತಲೆ ಮೇಲೆ ಬರುತ್ತೆ ಅಷ್ಟೇ. ಇವಾಗ ಗಿಡಮೂಲಿಕೆಗಳಲ್ಲಿ ಏನ್ ಮಾಡಕ್ಕಾಗುತ್ತೆ ಅವನು ಹೇಳು? ನನ್ ಕೆಲ್ಸ ನಿಮ್ಗೆ ಅರ್ಥ ಮಾಡ್ಸೋದು, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ನಿಮ್ ತಮ್ಮ ನೀವೇ ನೋಡ್ಕೊಳ್ಳಿ. ಮುಖೇಶ್ ತನ್ನ ತಮ್ಮನ್ನ ಕೆಲ್ಸಕ್ ಕರ್ಕೊಂಡ್ ಹೋಗೋದು ಭೂಮಿಗೆ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ಮಾರನೇ ದಿನ ಮುಖೇಶ್ ತನ್ನ ತಮ್ಮನ್ನ ಜೊತೆಲ್ ಕೆಲ್ಸಕ್ ಕರ್ಕೊಂಡ್ ಹೋದ. ಸೇಟ್ ಸರ್, ಇವನು ನನ್ ತಮ್ಮ, ಇವನಿಗೂ ಕೆಲ್ಸ ಬೇಕು. ಸರಿ, ನೀನು ನಿನ್ ಜೊತೆಗೆ ಕರ್ಕೊಂಡ್ ಹೋಗು. ಆದ್ರೆ ಹೇಳ್ಬಿಡು ಕಾಡಲ್ಲಿ ಹುಷಾರಾಗಿರ್ಬೇಕು ಅಂತ. ಕಾಡಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಾನದಕ್ಕೆ ಬೀಳೋದಿಲ್ಲ. ಸರಿ ಸೌಕರ್ಯ, ಕಾಡು ಅಪಾಯವಿದೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಸರಿ, ನೀನು ಇವತ್ತಿಂದನೇ ಕೆಲ್ಸಕ್ ಸೇರ್ಕೊಂಡ್ಬಿಡು. ಮುಖೇಶ್ ಮದನ್ನ ತನ್ನ ಜೊತೆ ಕಾಡಕ್ ಕರ್ಕೊಂಡ್ ಬಂದ. ನಾನು ಈ ದಿಕ್ಕಲ್ ಹೋಗ್ತಾ ಇದ್ದೀನಿ, ನೀನು ಆ ದಿಕ್ಕಲ್ ಹೋಗು. ಸರಿ ಅಣ್ಣ. ಇಬ್ರು ಅಣ್ಣ ತಮ್ಮಂದಿರು ಬೇರೆ ಬೇರೆ ದಾರಿಗೆ ಹೋದ್ರು ಗಿಡ ಮೂಲಿಕೆಗಳನ್ನ ತರೋದಿಕ್ಕೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಇಬ್ರು ಚೀಲನು ತುಂಬ ಹೋಗಿತ್ತು. ಆಗ ಇಬ್ರು ಅಲ್ಲಿಂದ ಹೊರಡ್ತಾರೆ. ಎಲ್ಲಾ ಗಿಡ ಮೂಲಿಕೆಗಳನ್ನು ಸೇಟು ಕೊಟ್ಟು ಇಬ್ರು ಕೂಡ 500 ರೂಪಾಯಿನ ಇಸ್ಕೋತಾರೆ. ಸ್ವಲ್ಪ ದಿನ ಹೀಗೆ ನಡೀತಾ ಇತ್ತು. ಮುಖೇಶ್ ಮತ್ತೆ ಮೋಹನ್ ಸೇಟುಗೆ ಗಿಡ ಮೂಲಿಕೆಗಳನ್ನ ತಂದ್ಕೊಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ರು. ಒಂದು ದಿನ ಮುಖೇಶ್ ಗಿಡ ಮೂಲಿಕೆ ತರೋದಕ್ಕೆ ಅಂತ ಕಾಡಿಗೆ ಹೋಗಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಮರ ಅವನ್ ಮೇಲೆ ಬಿದ್ದು ಹೋಗತ್ತೆ. ಮುಖೇಶ್ ಧ್ವನಿನ ಕೇಳಿ ಮೋಹನ್ ಓಡ್ಕೊಂಡು ಅವನ ಹತ್ರ ಬಂದ. ಅವನು ಆ ಮರನ ಪಕ್ಕಕ್ಕೆ ಸರಗಿಸಿ ಮುಖೇಶ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ. ಅಲ್ಲಿ ಡಾಕ್ಟರ್ ಹೇಳ್ತಾರೆ ಮುಖೇಶ್ನ ಯಾವ ಔಷಧಿನೂ ಕೂಡ ಸರಿ ಮಾಡೋದಕ್ಕಾಗಲ್ಲ ಅಂತ. ಆಮೇಲೆ ಅವನು ಶಾಶ್ವತವಾಗಿ ಹಾಸ್ಗೆಲೇ ಇರ್ತಾನೆ ಅಂತ. ಸ್ವಲ್ಪ ದಿನದವರೆಗೂ ಮುಖೇಶ್ಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಯ್ತು. ಆಮೇಲೆ ಅವನನ್ನ ಮನೆಗ್ ಕಳಿಸ್ತಾರೆ. ಮುಖೇಶ್ ಯಾವತ್ತಿಗೂ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳಕ್ಕಾಗಲ್ಲ ಅಂತ ಆಗಿತ್ತು. ಅವನೊಬ್ನೇ ಅವ್ರ ಮನೇಲಿ ಸಂಪಾದನೆ ಮಾಡ್ತಾ ಇದ್ದಿದ್ದು. ಈಗ ಮನೆ ಹೇಗ್ ನಡೆಯತ್ತೆ ಇದೇ ಚಿಂತೆ ಇಡೀ ಮನೆನ ಕಾಡ್ತಾ ಇತ್ತು. ಸ್ವಲ್ಪ ದಿನದ ನಂತರ ಮನೇಲಿದ್ದ ದುಡ್ಡು, ರೇಷನ್ನು ಎಲ್ಲಾನು ಮುಗ್ದೋಯ್ತು. ಇನ್ ಏನ್ ಮಾಡೋದು? ಮನೆ ಹೇಗ್ ನಡೆಯುತ್ತೆ? ನೀವ್ ಇಷ್ಟೊಂದ್ ಚಿಂತೆ ಮಾಡಕ್ ಹೋಗ್ಬೇಡಿ, ಏನಾದ್ರೂ ಒಂದಾಗತ್ತೆ. ಭೂಮಿ ಒಂದು ಡಬ್ಬದಿಂದ ಸ್ವಲ್ಪ ದುಡ್ಡನ್ನ ತೆಗಿತಾಳೆ. ಈ ದುಡ್ಡನ್ನ ನಾನು ಕೂಡ ಹಾಕಿದ್ದೆ, ಇದ್ರಿಂದ ಮನೆಗೆ ರೇಷನ್ ತರ್ತೀನಿ. ನಿಮ್ಮಿ, ನೀನ್ ಹೋಗಿ 1/2 kg ಆಲೂಗಡ್ಡೆ ತಗೊಂಡ್ಬಾ. ಆಯ್ತು ಅಮ್ಮ. ನಿಮ್ಮಿ ಮಾರ್ಕೆಟಿಗೆ ಹೋಗ್ತಾಳೆ. ಮಾರ್ಕೆಟ್ ಅಲ್ಲಿ ಆಲೂಗಡ್ಡೆ ಬೆಲೆ ಎಷ್ಟು ಅಂತ ಕೇಳ್ತಾಳೆ. ಆಲೂಗಡ್ಡೆ ಹೇಗಣ್ಣ? 30 ರೂಪಾಯಿ ಕೆಜಿ. ಅಯ್ಯೋ ದೇವ್ರೆ, ಇಷ್ಟೊಂದ್ ಕಾಸ್ಟ್ಲಿನಾ? ನಾವು ದುಡ್ಡನ್ನ ಉಳಿಸ್ಬೇಕು. ಸ್ವಲ್ಪ ಚೀಪ್ ಆಗಿರೋ ಆಲೂಗಡ್ಡೆ ತಗೋತೀನಿ. ನಿಮ್ಮಿ ಬೇರೆ ಅಂಗಡಿಲೂ ಬೆಲೆ ಕೇಳ್ತಾಳೆ. 30 ರೂಪಾಯಿ. ಎಲ್ಲಾ ಕಡೆನೂ ಇದೇ ಬೆಲೆ ಇದೆ, ತಗೊಂಬೇಕು ಅಂದ್ರೆ ತಗೋ.
ನಿಮ್ಮಿ ಎಲ್ಲಾ ಅಂಗಡಿನಲ್ಲೂ ಬೆಲೆ ಎಷ್ಟು ಅಂತ ಕೇಳ್ತಾಳೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಮೂಲೆನಲ್ಲಿ ಒಬ್ಬ ಮುದುಕ ಆಲೂಗಡ್ಡೆ ಮಾರ್ತಾ ಇರೋದು ಅವನು ಕಾಣಿಸ್ತಾನೆ. ಮಗು, ಹಾಲು ತಗೋ, ಇದನ್ನ ನಾನೇ ಬೆಳೆದಿರೋದು. ಬೆಲೆ ಎಷ್ಟು? 10 ರೂಪಾಯಿ ಕೆಜಿ. ಅಷ್ಟೇನಾ? ಚೀಪ್ ಬೆಲೆ ಕೇಳಿ ನಿಮ್ಮಿ ಕೂಡ್ಲೆ 1 ಕೆಜಿ ಆಲೂಗಡ್ಡೆ ಕೊಂಡ್ಕೊಂಡ್ಲು. ಮತ್ತವಳು ತನ್ನ ಮನೆ ಕಡೆ ಓಡ್ ಹೋಗ್ತಾಳೆ. ಅವಳು ಮನೆ ತಲುಪ್ದಾಗ, ತಗೊಳಮ್ಮ. ಇದೇನಿದು, ಇಷ್ಟು ಕೆಟ್ಟದಾಗಿರೋ ಆಲೂಗಡ್ಡೆ ತಂದಿದ್ಯಾ? ಸ್ವಲ್ಪ ನೋಡ್ಕೊಂಡ್ ತರಬಾರ್ದಮ್ಮ. ಅಮ್ಮ, ಇದೇ ಚೀಪ್ ಆಗಿದ್ದು, ಕೇವಲ 10 ರೂಪಾಯಿ ಕೆಜಿ. ಅದಕ್ಕೆ 1 ಕೆಜಿ ತಗೊಂಡ್ ಬಂದೆ. ಬೇರೆ ಕಡೆ 30 ರೂಪಾಯಿ ಕೆಜಿ ಇತ್ತಮ್ಮ. ಸರಿ ಬಿಡು. ಭೂಮಿ ಆ ಆಲೂಗಡ್ಡೆನ ತೊಳ್ದಾಗ ಎಲ್ಲ ಆಲೂಗಡ್ಡೆ ಬಣ್ಣ ಬದಲಾಗಿತ್ತು. ಕೆಲವು ಕೆಂಪಾಗಿದ್ರೆ ಇನ್ ಕೆಲವು ಹಸ್ರಾಗಿದ್ವು. ಇದೆಂತ ಆಲೂಗಡ್ಡೆ? ಬಣ್ಣ ಬಣ್ಣದ್ದು. ಅಮ್ಮ, ಈ ಬಣ್ಣ ಬಣ್ಣದ ಹಾಲು ಇಂದ ಪರೋಟ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಂಟಿ ಹಾಗ್ ಹೇಳಿದ್ದ ಅಷ್ಟೇ. ಅವನೆದ್ರುಗಡೆ ಬಣ್ಣದ ಪರಾಟ ಬರತ್ತೆ. ಭೂಮಿಗೆ ಅವಳ ಕಣ್ಣನ್ನ ಅವಳೇ ನಂಬೋದಕ್ಕಾಗ್ಲಿಲ್ಲ. ಅಯ್ಯೋ ದೇವ್ರೆ, ಇದೆಲ್ಲಿಂದ ಬಂತು? ಯಾರ ಗೊತ್ತಮ್ಮ? ಇದಂತೂ ಜಾದು. ಅಮ್ಮ, ಅಲ್ಲಿ ನೋಡು, ಒಂದ್ ಆಲೂಗಡ್ಡೆ ಮಾಯ ಆಗಿದೆ. ಏನು? ಇರು, ನಾನೇನಾದ್ರೂ ಬೇರೆ ಕೇಳ್ಕೊತೀನಿ. ಬಹುಶಃ ನಮ್ ಹತ್ರ ಒಂದು ನಾಯಿ ಇದ್ದಿದ್ರೆ? ಹಾಗೆ ಹೇಳ್ತಿದ್ದ ಹಾಗೆ ನಿಮ್ಮಿ ಕೈಯಲ್ಲಿ ಒಂದು ನಾಯಿ ಬರತ್ತೆ. ಮತ್ತೆ ಒಂದ್ ಆಲೂಗಡ್ಡೆನೂ ಮಾಯ ಆಗತ್ತೆ. ಈ ಆಲೂಗಡ್ಡೆ ಮಾಯದ ಆಲೂಗಡ್ಡೆ ಅನ್ಸತ್ತೆ. ನಾವ್ ಯಾವಾಗ ನಮ್ಮ ಇಚ್ಛೆನ ಕೇಳ್ಕೋತೀವೋ ಒಂದ್ ಆಲೂಗಡ್ಡೆ ಮಾಯ ಆಗತ್ತೆ. ಈಗ ಕೊನೆ ಆಲೂಗಡ್ಡೆ ಉಳ್ದಿದೆ. ಯೋಚನೆ ಮಾಡಿ ಕೇಳ್ಕೋಬೇಕು. ಅಮ್ಮ, ತುಂಬಾ ಹಣ ಕೇಳು, ಅದ್ರಿಂದ ಅಪ್ಪನ ಆರೋಗ್ಯ ನೋಡ್ಕೋಬೇಕು. ಬೇಡ ಅಮ್ಮ, ಅಪ್ಪನ್ನೇ ಪೂರ್ತಿಯಾಗಿ ಸರಿ ಮಾಡು. ಭೂಮಿ ಯೋಚನೆ ಮಾಡ್ತಿದ್ಲು. ಅವಳು ತನ್ನ ಗಂಡನೂ ಸರಿ ಮಾಡ್ಕೋಬೇಕಿತ್ತು, ಮತ್ತೆ ತನ್ನ ಪರಿಸ್ಥಿತಿನೂ ಕೂಡ, ಜೊತೆಗೆ ಆರ್ಥಿಕ ಪರಿಸ್ಥಿತಿ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ, ನಾನ್ ಆಸೆ ಪಡ್ತೀನಿ ನನ್ ಗಂಡ ತನ್ನ ಕಾಲ್ ಮೇಲೆ ನಿಂತ್ಕೊಂಡು ತನ್ನ ಹೊಸ ಬಂಗ್ಲೆ ಆಚೆ, ಅದ್ರಲ್ಲಿ ಎಲ್ಲಾ ಸುಖ ಸುವಿಧೆಗಳು ಇರೋಂಥ, ಎಷ್ಟು ದುಡ್ಡಿರ್ಬೇಕು ಅಂದ್ರೆ ನಮಗ್ ಯಾವತ್ತೂ ದುಡ್ಡಿನ ಕೊರತೆ ಆಗ್ಬಾರ್ದು. ಆ ಕೂಡ್ಲೆ ಜಾದೂ ಆಗತ್ತೆ. ಅವ್ರೆಲ್ರೂ ಒಂದು ದೊಡ್ಡ ಬಂಗ್ಲೆನಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಬೇಕಾಗಿರೋಂತ ಎಲ್ಲಾ ವಸ್ತುಗಳು ಇತ್ತು. ಮುಕೇಶ್ ತನ್ನ ಕಾಲ್ ಮೇಲೆ ತಾನು ನಿಂತಿದ್ದ. ಭೂಮಿಗೆ ತನ್ನ ಕಣ್ಣೀರನ್ನ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಧನ್ಯವಾದ ದೇವ್ರೆ, ನಿನ್ಗೆ ಕೋಟಿ ಕೋಟಿ ಧನ್ಯವಾದ. ಭೂಮಿ ಮತ್ತೆ ಮಕ್ಕಳು ಮುಕೇಶ್ನ ಗಟ್ಟಿಯಾಗಿ ಅಪ್ಕೋತಾರೆ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ನನ್ ಕಾಲ್ ಮೇಲೆ ನಿಂತಿದ್ದೀನಿ. ಡಾಕ್ಟರ್ ಅಂತೂ ಚಮತ್ಕಾರನೇ ನಡೆಸ್ಬಿಟ್ರು. ಭೂಮಿ ಬುದ್ಧಿವಂತಿಕೆಯಿಂದ ಅವಳ ಎಲ್ಲಾ ಸಮಸ್ಯೆ ಒಂದೇ ಸಲ ಪರಿಹಾರ ಆಯ್ತು. ಅವಳ ಹತ್ರ ಒಂದೇ ಒಂದು ಜಾದುವಿನ ಆಲೂಗಡ್ಡೆ ಉಳ್ದಿತ್ತು. ಅದರಿಂದ ಒಂದ್ ಆಸೆ ಮಾತ್ರ ಪೂರ್ತಿ ಆಗ್ತಿತ್ತು. ಆದ್ರೆ ಅವಳು ಎಲ್ಲಾನು ಒಂದೇ ಸಲ ಕೇಳಿ ಅವಳೆಲ್ಲಾ ಆಸೆಗಳನ್ನು ಪೂರ್ತಿ ಮಾಡ್ಕೊಂಡ್ಲು. ಬಣ್ಣದ ಆಲೂಗಡ್ಡೆ ಏನೋ ಮಾಯ ಆಗೋಯ್ತು. ಜೊತೆಗೆ ಮುಕೇಶ್ ಕುಟುಂಬ ಕೂಡ ಸಂತೋಷದಿಂದ ತುಂಬ್ಕೋತು. ಮುಕುಂದ್ಗೆ ತಾಟಿನಿಂಗಿನ ತೋಟ ಇತ್ತು. ಅವನು ತಾಟಿನಿಂಗಿನ ಮರಕ್ ಹತ್ತಿ ಅದನ್ನ ಕೀಳ್ತಾ ಇದ್ದ. ಮತ್ತೆ ಆ ತಾಟಿನಿಂಗನ್ನ ವ್ಯಾಪಾರಿಗಳಿಗೆ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಅರೆ ಅಣ್ಣ, ಇನ್ನು ನೀನು ತಾಟಲಿಂಗನ ಹಣ್ಣನ್ನ ಜಾಸ್ತಿ ಕೊಡು. ಮಾರ್ಕೆಟ್ ಅಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗಿದೆ. ಸರಿ ಸರ್, ನಾಳೆಯಿಂದ ಸ್ವಲ್ಪ ಜಾಸ್ತಿನೇ ತರಕ್ ಶುರು ಮಾಡ್ತೀನಿ. ಸರಿ. ಮುಕುಂದ್ ಮತ್ತೆ ಮಯೂರಿಗೆ ಒಬ್ಳು ಮಗಳಿದ್ಲು, ಮೀನಾ. ಮೀನಾ, ಎಲ್ಲಿದ್ಯಾ? ಇವಾಗ ತಾನೇ ಇಲ್ಲೇ ಇದ್ಲು. ಬಹುಶಃ ಫ್ರೆಂಡ್ಸ್ ಜೊತೆ ಆಟಾಡಕ್ ಹೋಗಿರ್ಬೇಕು. ಅವಳಿಂದ ಈಗ ನಿಮ್ಗೇನ್ ಕೆಲ್ಸ ಇತ್ತು? ಅಯ್ಯೋ, ಅವಳಿಗೆ ಈ ಹಣ್ಣು ಬೇಕಾಗಿತ್ತು ನೋಡು, ಅದಕ್ಕೆ ಅವಳಿಗಂತ ತಾಜಾ ಹಣ್ಣನ್ನ ತಗೊಂಬಂದಿದೀನಿ. ಆ ಸಮಯಕ್ಕೆ ಮೀನಾ, ಅರೆ ವಾ, ತಾಟಿ ನಿಂಗು, ಈ ಎಲ್ಲಾನು ನಾನೊಬ್ಳೇ ತಿಂತೀನಿ. ಹಾ, ನಿನಗಂತಾನೆ ತಂದಿದ್ದೀನಿ, ಆರಾಮವಾಗಿ ತಿನ್ನು. ಮಳೆಗಾಲ ಆಗಿರ್ಲಿ ಬಿಸಿಲುಗಾಲ, ಮುಕುಂದ್ ಎಲ್ಲಾ ಸೀಸನ್ ಅಲ್ಲೂ ತಾಟಿ ನಿಂಗಿನ ಮರ ಹತ್ತುತ್ತಿದ್ದ. ಒಂದು ಸಲ ಏನಾಯ್ತು ಅಂದ್ರೆ, ಒಂದೇ ಸಮ 2 ದಿನ ಮಳೆ ಸುರಿತಾನೆ ಇತ್ತು. ದೇವ್ರ ದಯೆಯಿಂದ ಈ ಮಳೆ ಬೇಗ ನಿಲ್ಲಿ. ಇವತ್ತು ಮರಕ್ಕೆ ಸ್ವಲ್ಪ ಜೋಪಾನವಾಗಿ ಹತ್ತಿ. ಎಲ್ಲಾ ಕೊಂಬೆಗಳು ಒದ್ದೆ ಆಗಿರತ್ತೆ. ಹಾ, ನಿಧಾನವಾಗಿಯೇ ಹತ್ತುತ್ತೀನಿ. ನಾನೇನ್ ಎಕ್ಸ್ಪರ್ಟ್ ಏನಲ್ಲ. ಗೊತ್ತಿದೆ ನೀವು ನಿಪುಣರು ಅಂತ, ಆದ್ರೂ ಕೂಡ ಜೋಪಾನ ಅಂತ ಹೇಳ್ದೆ. ಹಾ ಯಜಮಾನಿ, ನೀನ್ ಚಿಂತೆ ಮಾಡ್ಬೇಡ, ನಾನ್ ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀನಿ. ಆಯ್ತು. ಮುಕುಂದ್ ತಾಟಿ ನಿಂಗಿನ ಮರ ಹತ್ತಿ ಒಂದೊಂದಾಗಿ ತಾಟಿ ನಿಂಗನ್ನ ಕೀಳೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತು ಕಳಿತು. ಇದಕ್ಕಿದ್ದ ಹಾಗೆ ಮೀನಾ ಅಲ್ಲಿಗ್ ಬರ್ತಾಳೆ. ಅಪ್ಪ! ಮೀನಾ ಧ್ವನಿನ ಕೇಳಿ ಅವನ್ ಬ್ಯಾಲೆನ್ಸ್ ತಪ್ಪ ಹೋಗಿ ಮೇಲಿಂದ ಕೆಳಗೆ ಜಾರಿ ಕೆಳಗೆ ಬಿದ್ದು ಹೋಗ್ತಾನೆ.
ಆ! ಮೀನಾ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ಜೋರಾಗಿ ಕರೀತಾಳೆ. ಪ್ರತಿಯೊಬ್ರು ಓಡ್ಕೊಂಡ್ ಬರ್ತಾರೆ. ಚಿಕ್ಕಪ್ಪ, ಅಪ್ಪ ಬಿದ್ದು ಹೋದ್ರು. ಆದಷ್ಟು ಬೇಗ ಅವನನ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ತಾರೆ. ಮುಕುಂದ್ಗೆ ಆಪರೇಷನ್ ಆಗತ್ತೆ. ಆದ್ರೆ ಇನ್ಯಾವತ್ತೂ ಅವನು ತನ್ನ ಕಾಲ್ ಮೇಲ್ ತಾನು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ಏನ್ ಮಾಡೋದು? ಈಗ ನಮ್ಮನೆ ಹೇಗ್ ನಡೆಯುತ್ತೆ? ನೀವೇನು ಚಿಂತೆ ಮಾಡ್ಬೇಡ್ರಿ, ಖಂಡಿತ ಏನಾದ್ರೂ ಒಂದು ಆಗತ್ತೆ. ಆ ದೇವ್ರು ನಮಗ್ ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಪರಿಹಾರನು ಕೂಡ ಅವನೇ ತೋರಿಸ್ತಾನೆ. ಆದ್ರೆ ಹೇಗೆ? ನನಗಂತೂ ಹೀಗಾಗೋಗಿದೆ. ಇದ್ರಕ್ಕಿಂತ ಒಳ್ಳೇದು ಆ ದೇವ್ರು ನನ್ನನ್ನ ಕೊಂದ್ ಬಿಡೋದು. ಹಾಗೆಲ್ಲ ಹೇಳ್ಬೇಡಿ, ನೀವೇ ನಮ್ ಜೀವನ ರೀ. ಮಯೂರ್ ಮತ್ತೆ ಮುಕುಂದ್ ಯೋಚನೆ ಮಾಡ್ತಾ ಇದ್ರು ಮುಂದಿನ ಜೀವನನ ಹೇಗ್ ಕಳಿಯೋದು ಅಂತ. ಸ್ವಲ್ಪ ದಿನದ ನಂತರ ಮುಕುಂದ್ನ ಮನೆ ಕರ್ಕೊಂಡ್ ಬರ್ತಾರೆ. ಮಯೂರಿ ಮತ್ತೆ ಮುಕುಂದ್ ಉಳಿಸಿದಂತ ದುಡ್ಡು ಅವನ ಟ್ರೀಟ್ಮೆಂಟ್ಗೆ ಖರ್ಚಾಗೋಗಿತ್ತು. ನಾನು ಎಲ್ಲಾದ್ರೂ ಕೆಲ್ಸ ಹುಡ್ಕೋತೀನಿ. ನಿನ್ ಕೆಲ್ಸ ಮತ್ತೆ ಮನೆ ಕೆಲ್ಸನೆಲ್ಲ ಹೇಗ್ ನೋಡ್ಕೋತೀಯಾ? ಹೇಗಾದ್ರೂ ಮಾಡ್ಕೋತೀನಿ ರೀ. ಯಾವ್ದಾದ್ರೂ ಕೆಲ್ಸ ಇರ್ಬೋದಲ್ವಾ ಈ ಪರಿಸ್ಥಿತಿಯಲ್ಲೂ ಮಾಡುವಂತದ್ದು? ಬೇಡ ಬೇಡ, ನೀವ್ ವಿಶ್ರಾಂತಿ ತಗೊಳ್ಳಿ. ಇಲ್ಲ ಮಯೂರಿ, ನಾನ್ ನಿನ್ ಮೇಲೆ ಹೊಣೆ ಆಗಕ್ ಇಷ್ಟ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನೀವ್ ಏನ್ ತಾನೇ ಮಾಡೋಕ್ ಸಾಧ್ಯ? ಏನಾದ್ರೂ ಇದ್ದೇ ಇರುತ್ತೆ. ಮಾರನೇ ದಿನದಿಂದನೇ ಮಯೂರಿ ಕೆಲ್ಸ ಹುಡ್ಕೋಕೆ ಶುರು ಮಾಡಿದ್ಲು. ಅವಳು ಎಷ್ಟೋ ಕಂಪನಿ ಅಂಗಡಿಗಳಿಗೆ ಹೋಗ್ತಾಳೆ, ಆದ್ರೆ ಅವಳಿಗೆ ಎಲ್ಲೂ ಯಾವ ಕೆಲ್ಸನೂ ಸಿಗಲ್ಲ. ನನ್ಗೆ ಎಲ್ಲೂ ಯಾವ ಕೆಲ್ಸನೂ ಸಿಗ್ತಾ ಇಲ್ಲ. ನಾನ್ ಯೋಚಿಸ್ತಿದೀನಿ ಯಾವ್ದಾದ್ರೂ ವ್ಯಾಪಾರ ಮಾಡೋಣ ಅಂತ. ಯಾವ ವ್ಯಾಪಾರ? ನಾನ್ ನಿನಗ್ ಯಾವ್ದಾದ್ರೂ ಸಹಾಯ ಮಾಡ್ಬೋದಾ? ಇವತ್ತು ಮಾರ್ಕೆಟ್ ಅಲ್ಲಿ ಪಕೋಡಾ ಅಂಗಡಿನ ನೋಡ್ದೆ. ತುಂಬಾ ರಶ್ ಇತ್ತಲ್ಲಿ. ನಾನು ತುಂಬಾ ಚೆನ್ನಾಗ್ ಪಕೋಡಾ ಮಾಡ್ತೀನಿ. ಯಾಕ್ ನಾನು ಪಕೋಡಾ ಮಾರ್ಬಾರ್ದು? ಮಾಡ್ಬೋದು, ಆದ್ರೆ ಎಲ್ಲರಿಗೂ ಪಕೋಡೆ ಆ ಅಂಗಡಿದೆ ಇಷ್ಟ. ಅದಕ್ಕೆ ನೀನು ಹೊಸ್ದಾಗಿ ಏನಾದ್ರೂ ಪಕೋಡ ಮಾಡಿ ಮಾರ್ಬೇಕು. ಹೊಸ ತರ ಅಂದ್ರೆ? ಹೇಗೆ ಚೈನೀಸ್ ಪಕೋಡೆ ಮಕ್ಳಿಗ್ ತುಂಬಾ ಇಷ್ಟ ಆಗುತ್ತಲ್ವಾ, ಅದೇ ತರ ಏನಾದ್ರೂ ಹೊಸ್ದಾಗಿ. ಆ ಥರ ಮಾಡ್ಬೇಕು ಅಂತಂದ್ರೆ ಮೀನಾ ನೀನೇ ಹೇಳು, ನಿನ್ಗೆ ತಿನ್ನೋದಕ್ಕೆ ಏನ್ ಇಷ್ಟ? ನನ್ಗೆ ಮ್ಯಾಗಿ ಇಷ್ಟ. ಮ್ಯಾಗಿ ಪಕೋಡ ಮಾಡಿದ್ರೆ ಹೇಗಿರತ್ತೆ? ಮ್ಯಾಗಿ ಪಕೋಡೆನೂ ಮಾಡ್ಬೋದಾ? ಹಾ, ತುಂಬಾ ಕ್ರಿಸ್ಪಿ ಆಗಿರತ್ತೆ. ಹೋಗು ಮೀನಾ, ಬೇಗ ಹೋಗಿ ಒಂದ್ ಪ್ಯಾಕೆಟ್ ಮ್ಯಾಗಿ ತಗೊಂಡ್ ಬಾ. ಮೀನಾ ಮ್ಯಾಗಿ ತರೋದಕ್ಕೆ ಹೋದ್ಲು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ 2 ಮ್ಯಾಗಿ ಪ್ಯಾಕೆಟ್ ಅನ್ನ ತಂದ್ಲು. ಮೀನಾ ಮ್ಯಾಗಿನ ಬೇಯಿಸಿ ಮತ್ತೆ ನೀರಿಂದ ತೆಗೆದು ಅದಕ್ಕೆ ಮಸಾಲೆನ ಹಾಕಿ ಬಾಂಡ್ಲಿನಲ್ಲಿ ಮ್ಯಾಗಿ ಪಕೋಡಾನ ಕರದ್ಲು. ಮೀನಾ ಒಂದೇ ಸಮ ತನ್ನ ತಾಯಿ ಕೈಯನ್ನ ನೋಡ್ತಾ ಇದ್ಲು. ಮ್ಯಾಗಿ ಪಕೋಡ ಎಣ್ಣೆಯಿಂದ ಹೊರಗ್ ಬರ್ತಿದ್ ಹಾಗೇನೆ ಮೀನಾ ಟಕ್ ಅಂತ ಒಂದು ಪಕೋಡನ ತಗೊಂಡು ಬಾಯೊಳಗಡೆ ಹಾಕೊಂಡ್ಲು. ನಿಧಾನ, ಬಿಸಿ ಇದೆ, ತುಂಬಾ ರುಚಿಯಾಗಿದೆ ಅಮ್ಮ, ವಾ. ಮೀನಾ ಒಂದು ಪಕೋಡನ ತನ್ನ ತಂದೆಗೂ ಕೂಡ ಕೊಡ್ತಾಳೆ. ಇದಂತೂ ನಿಜವಾಗ್ಲೂ ಸ್ವಾದಿಷ್ಟವಾಗಿದೆ. ಹಾ, ನಾನ್ ಹೇಳಿದ್ದೆ ತಾನೇ ತುಂಬಾ ರುಚಿಯಾಗಿರತ್ತೆ ಅಂತ. ಈ ಮ್ಯಾಗಿ ಪಕೋಡ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಆಗತ್ತಾ? ಹಾ, ಖಂಡಿತ. ಇದಂತೂ ವರ್ಕ್ ಆಗ್ಬಿಡುತ್ತೆ. ಅದನ್ನ ಕೇಳಿ ಮಯೂರಿಗೆ ಖುಷಿ ಆಗತ್ತೆ. ಸ್ವಲ್ಪ ದಿನದ ನಂತರ ಮಯೂರಿ ಮತ್ತೆ ಮುಕುಂದ್ ಸೇರ್ಕೊಂಡು ಮಾರ್ಕೆಟ್ ಅಲ್ಲಿ ಮ್ಯಾಗಿ ಪಕೋಡ ಸ್ಟಾಲ್ ಹಾಕಿದ್ರು. ಇದೇನು ಆಂಟಿ? ಮ್ಯಾಗಿ ಪಕೋಡ. ಮ್ಯಾಗಿ ಪಕೋಡ? ಹಾ, 1 ಪ್ಲೇಟ್ ಕಡಿ ನನ್ಗೆ. ಹಾ, ತಗೋ ಪುಟ. ಮಯೂರಿ ಆ ಹುಡುಗಿಗೆ ಮ್ಯಾಗಿ ಪಕೋಡ ಕೊಟ್ಲು. ವಾ, ಎಷ್ಟು ಟೇಸ್ಟಿ ಆಗಿದೆ. ಇವತ್ತಿನ ತನಕ ಈ ತರ ಪಕೋಡ ಎಲ್ಲೂ ತಿಂದಿಲ್ಲ. ಆ ಹುಡುಗಿ ಮಾತನ್ನ ಕೇಳಿ ಇನ್ನು ಎಷ್ಟೋ ಜನ ಬಂದು ಮ್ಯಾಗಿ ಪಕೋಡ ಟೇಸ್ಟ್ ಮಾಡ್ತಾರೆ. ಆಂಟಿ, ಇದಂತೂ ಮಸ್ತಾಗಿದೆ. ಮುಕುಂದ್ ಮ್ಯಾಗಿ ಪಕೋಡ ಕರಿಯೋದ್ರಲ್ಲಿ ಮಯೂರಿಗೆ ಸಹಾಯ ಮಾಡ್ತಿದ್ದ. ಅವನು ಅಂಗವಿಕಲ ಆಗಿದ್ದ. ಮೊದಲನೇ ದಿನನೇ ಅವ್ರಿಬ್ಬರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗಿತ್ತು. ಅವರು ತುಂಬಾ ಖುಷಿಯಾಗಿ ವಾಪಸ್ ಮನೆಗ್ ಬಂದ್ರು. ಅನ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಸಂಪಾದನೆ ಆಗತ್ತೆ ನಮ್ಗೆ ಅಂತ. ಈ ಕಷ್ಟದ ಸಮಯದಲ್ಲಿ ಇದೇ ಒಂದು ಸುಖದ ಫಲ. ಅಪ್ಪ, ನೀವೇನು ಚಿಂತೆ ಮಾಡ್ಬೇಡಿ, ನಮ್ ಎಲ್ಲಾ ದುಃಖ ದೂರ ಆಗೋಗತ್ತೆ. ನೀವು ಸರಿ ಹೋಗ್ತೀರಾ. ಇಡೀ ಕುಟುಂಬದಲ್ಲಿ ವಿಶ್ವಾಸ ಅನ್ನೋದು ಮೂಡಿ ಬಂದಿತ್ತು. ಎಲ್ರೂ ಸೇರ್ಕೊಂಡು ಕಷ್ಟಪಟ್ಟು ಪ್ರಯತ್ನ ಪಡ್ತಿದ್ರು. ಅವ್ರ ಮ್ಯಾಗಿ ಪಕೋಡದ ವ್ಯಾಪಾರ ಕೂಡ ನಡೀತಿತ್ತು. ಗ್ರಾಹಕರ ಗುಂಪು ಕೂಡ ಸೇರ್ತಿತ್ತು. ಅದ್ರ ಜೊತೆಗೆ ಅವ್ರ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು. ಮ್ಯಾಗಿ ಪಕೋಡ ಬೇಗ ಪ್ರಸಿದ್ಧಿ ಆಗೋಯ್ತು. ಅವ್ರ ಸಂಪಾದನೆ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ ಮುಕುಂದ್ಗೆ ಒಳ್ಳೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಶುರುವಾಯ್ತು. ಈ ಟ್ರೀಟ್ಮೆಂಟ್ ಇಂದ ಮುಕುಲ್ಜಿ ಬಹುಶಃ ನೀವು ನಡಿಬಹುದು.
ಇದಕ್ಕೆ ಕೆಲವು ಸರ್ಜರೀಸ್ ಮಾಡ್ಬೇಕಾಗುತ್ತೆ. ಆದ್ರೆ ನಿಮ್ ಬಾಡಿ ಈ ಟ್ರೀಟ್ಮೆಂಟಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಈ ಸುದ್ದಿ ಕೂಡ ಕುಟುಂಬದವ್ರಿಗೆಲ್ರಿಗೂ ಒಳ್ಳೇದಾಗಿತ್ತು. 6 ತಿಂಗಳ ನಂತರ ಮಯೂರಿ ಇವತ್ತು ಮ್ಯಾಗಿ ಪಕೋಡಾ ದೊಡ್ಡ ಅಂಗಡಿ ಓಪನ್ ಮಾಡಿದ್ಲು. ಆ ಖುಷಿನ ದುಪ್ಪಟ್ ಮಾಡಿದ್ದು ಮುಕುಂದ್. ಸ್ವಲ್ಪ ಹೊತ್ತುಗಾದ್ರೂ ಅವನು ಕಷ್ಟಪಟ್ಟು ಎದ್ ನಿಂತಿದ್ದ. ಆದಷ್ಟು ಬೇಗ ತನ್ನ ಕಾಲ್ ಮೇಲೆ ತಾನು ನಿಲ್ತೀನಿ ಅನ್ನೋ ವಿಶ್ವಾಸ ಅವನಲ್ಲಿ ಈಗ ಮೂಡ್ ಬಂದಿತ್ತು. ಮತ್ತೆ ಇದೆಲ್ಲ ಅವ್ರು ಮಾಡುವಂತ ಆ ಮ್ಯಾಗಿ ಪಕೋಡಾ ಕಾರಣ ಆಗಿತ್ತು. ಮುಂದೆ ಕೂಡ ಈ ಮ್ಯಾಗಿ ಪಕೋಡಾ ಅವ್ರ ಜೀವನನ ಕಾಪಾಡತ್ತೆ. ತುಂಬಾ ದೂರ ಒಂದು ದೇಶದಲ್ಲಿ ಉಲ್ಟಾಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಊರಲ್ಲಿ ಗಂಡಸರು ಮನೆ ಕೆಲಸ ಮಾಡ್ತಾ ಇದ್ರು, ಮತ್ತೆ ಮದ್ವೆ ಆದ್ಮೇಲೆ ಹುಡುಗಿ ಮನೆಗ್ ಹೋಗಿ ವಾಸ ಮಾಡ್ತಿದ್ರು. ಆದ್ರೆ ಅಲ್ಲಿನ ಹುಡುಗಿರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಈ ಹಳ್ಳಿನಲ್ಲಿ ರೇಣುಕಾ ಅನ್ನೋ ಹೆಸರಿನ ಒಬ್ಬ ಬಡ ರೈತೆ ವಾಸ ಮಾಡ್ತಾ ಇದ್ಲು. ಅವಳಿಗೆ 3 ಜನ ಹೆಣ್ಮಕ್ಳು, ಒಬ್ಬ ಹುಡ್ಗ ಇದ್ದ. ಹುಡುಗಿಯರ ಹೆಸರೇನಂದ್ರೆ ಕೇಶವಿ, ಅಂಜಲಿ ಮತ್ತೆ ನಿಹಾರಿಕಾ. ಕೇಶವಿ ಮತ್ತೆ ಅಂಜಲಿ ಬೆಳ್ಳಗೆ ತುಂಬಾ ಸುಂದರವಾಗಿದ್ರು. ಆದ್ರೆ ನಿಹಾರಿಕಾ ಮುಖದ ಮೇಲೆ ಸುಟ್ಟು ಹೋಗಿರೋ ಒಂದು ಕಲೆ ಇತ್ತು. ಸಣ್ಣವಳಿದ್ದಾಗ ನಿಹಾರಿಕಾ ಮುಖದ ಮೇಲೆ ಬಿಸಿ ಹಾಲ್ ಬಿದ್ಬಿಟ್ಟಿರತ್ತೆ. ಅದೇ ಕಾರಣದಿಂದ ಅವಳ ಮುಖದಲ್ಲಿ ಸುಟ್ಟು ಹೋಗಿರೋ ಕಲೆ ಬಿದ್ದಿರತ್ತೆ. ಕೇಶವಿ ಮತ್ತೆ ಅಂಜಲಿ ನಿಹಾರಿಕಾಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನೀನು ನಮ್ಮಿಬ್ರಷ್ಟು ಸುಂದರವಾಗಿಲ್ಲ ಅಂತ. ನೀನು ಕಪ್ಪುಗಿದ್ಯಾ, ಮುಖದ ಮೇಲೆ ಕಲೆ ಕೂಡ ಇದೆ ಅಂತಿರ್ತಾರೆ. ಅಂಜಲಿ ನೋಡು, ಅಮ್ಮ 3 ಹೊಸ ಸೆಲ್ವಾರ್ ಸೂಟ್ ಅನ್ನ ಕೊಂಡ್ಕೊಂಡ್ ಬಂದಿದ್ದಾರೆ. ಈ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ. ನಾನ್ 2 ಇಟ್ಕೋತೀನಿ, ನೀನ್ 1 ಇಟ್ಕೋ. 1 ಬಟ್ಟೆ ನನ್ಗೂ ಕೂಡ ಬೇಕು. ಅಮ್ಮ ನನ್ಗೂ ಸಹ ಖಂಡಿತ ತಂದಿರ್ತಾರೆ. ಈ ಬಟ್ಟೆ ಎಷ್ಟೇ ಸುಂದರವಾಗಿರ್ಲಿ, ಆದ್ರೆ ನೀನಿದನ್ನ ಹಾಕೊಂಡ್ರೆ ನಿನ್ನ ಹಾಳಾದ ಮುಖದ ಕಾರಣ ಈ ಬಟ್ಟೆ ಕೆಟ್ಟದಾಗೆ ಕಾಣ್ಸತ್ತೆ. ಒಂದು ದಿನ ರೇಣುಕಾ 3 ಜನ ಹೆಣ್ಮಕ್ಳನ್ನ ಕರೆದು ಹೇಳ್ತಾಳೆ, ಕೇಶವಿ, ಅಂಜಲಿ ಮತ್ತೆ ನಿಹಾರಿಕಾ, ಈಗ ನೀವ್ 3 ಜನ ದುಡ್ಡನ್ನ ಸಂಪಾದನೆ ಮಾಡೋದಿಕ್ಕೆ ಹೊರಗಡೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನನ್ನೊಬ್ಳು ಸಂಪಾದನೆಯಿಂದ ಈ ಮನೆ ನಡ್ಸೋದು ಕಷ್ಟ ಆಗ್ತಿದೆ. ನಿನ್ ತಮ್ಮನ್ ಮದ್ವೆ ಸಹ ಮಾಡ್ಬೇಕಲ್ವಾ? ಅತ್ತೆ ಮನೆನೇ ಗಂಡ್ಮಕ್ಳಿಗೆ ನಿಜವಾದ ಮನೆ ಆಗಿರತ್ತೆ. ರೇಣುಕಾ ತನ್ನ 3 ಜನ ಹೆಣ್ಮಕ್ಳಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾಳೆ, ಮತ್ತೆ ಕೆಲ್ಸ ಹುಡ್ಕೋದಿಕ್ಕೆ ಹೊರಗಡೆ ಕಳಿಸ್ತಾಳೆ. 3 ಜನ ಕೆಲ್ಸನ ಹುಡುಕ್ತಾ ಹುಡುಕ್ತಾ ಪಶುಗಳನ್ನ ಪಾಲನೆ ಮಾಡೋ ಅಂತ ಒಬ್ಬ ವ್ಯಾಪಾರಿ ಹತ್ರ ಬಂದು ತಲುಪ್ತಾರೆ. ಆ ವ್ಯಾಪಾರಿ ನಾಯಿ, ಬೆಕ್ಕು, ಕುದುರೆ ಹೀಗೆ ಸಾಕು ಪ್ರಾಣಿಗಳ ವ್ಯಾಪಾರ ಮಾಡ್ತಾ ಇದ್ದ. ಈಗ ನಿಮ್ 3 ಜನಕ್ಕೂ ಕೆಲ್ಸ ಬೇಕಾ? ಒಂದ್ ಕೆಲ್ಸ ಮಾಡಿ, ಕೇಶವಿ, ನೀನು ನಾಯಿ ಅಂಗಡಿಗೆ ಹೋಗು. ನಾಯಿನ ಚೆನ್ನಾಗ್ ನೋಡ್ಕೋಬೇಕು, ಮತ್ತೆ ಅದಕ್ಕೆ ಚೆನ್ನಾಗ್ ಊಟ ಕೂಡ ಹಾಕ್ಬೇಕು. ಅಂಜಲಿ, ನೀನು ಬೆಕ್ಕಿನ ಅಂಗಡಿಗೆ ಹೋಗ್ಬೇಕಾಗತ್ತೆ. ಬೆಕ್ಕನ್ನ ಚೆನ್ನಾಗ್ ನೋಡ್ಕೋಬೇಕು. ನಿಹಾರಿಕಾ, ನೀನು ಕುದುರೆ ಅಂಗಡಿಗೆ ಹೋಗು. ಅಲ್ಲಿ ಕುದುರೆಗಳನ್ನ ಚೆನ್ನಾಗ್ ನೋಡ್ಕೋಬೇಕು. 3 ಜನ ಹೆಣ್ಮಕ್ಳು ತಮ್ ಕೆಲ್ಸನ ನಿಭಾಯಿಸ್ತಾ ಇದ್ರು. ಕೇಶವಿ ಮತ್ತೆ ಅಂಜಲಿಗೆ ಯಾವಾಗ್ಲೇ ಸಮಯ ಸಿಕ್ಕಿದ್ರು ಅವರು ನಿಹಾರಿಕಾ ಕಷ್ಟನ ಜಾಸ್ತಿ ಮಾಡ್ತಾ ಇದ್ರು. ನಿಹಾರಿಕಾ ನಿದ್ದೆ ಮಾಡೋವಾಗ ಕೇಶವಿ ಮತ್ತೆ ಅಂಜಲಿ ಕುದುರೆ ಇದ್ದಂತ ಜಾಗಕ್ಕೆ ಹೋಗಿ ಅದ್ರ ಮೇಲೆ ಕೆಸರನ್ನ ಎರ್ಚಿಬಿಟ್ಟು ಬರ್ತಾ ಇದ್ರು. ಆಗ ನಿಹಾರಿಕಾ ಅಗತ್ಯ ಇಲ್ದೇ ಇದ್ರು ಹೆಚ್ಚು ಕಷ್ಟಪಟ್ಟು ಆ ಕುದುರೆಗಳನ್ನ ಸ್ವಚ್ಛ ಮಾಡ್ಬೇಕಾಗಿತ್ತು. 2 ವರ್ಷ ಹೀಗೆ ಕಳ್ದೋಯ್ತು. ವ್ಯಾಪಾರಿ ಆ 3 ಜನ ಹೆಣ್ಮಕ್ಳನ್ನ ಕರೆದು ಹೇಳ್ತಾಳೆ, ನೀವ್ 3 ಜನ ತುಂಬಾ ಒಳ್ಳೆ ಕೆಲ್ಸ ಮಾಡಿದೀರಾ. ನೀವ್ ಬಯಸೋದಾದ್ರೆ ದುಡ್ಡನ್ನ ತಗೊಂಡು ವಾಪಸ್ ನಿಮ್ ಮನೆಗ್ ಹೋಗ್ಬೋದು. 3 ಜನ ಹೆಣ್ಮಕ್ಳು ತಮ್ಮ ಸಂಪಾದನೆನ ಇಸ್ಕೊಂಡು ವಾಪಸ್ ಮನೆ ಕಡೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ವಿಶ್ರಾಂತಿಗೋಸ್ಕರ ಒಂದು ಮರದ ಕೆಳಗಡೆ ಕೂತ್ಕೋತಾರೆ. ನನಗ್ ದಾಹ ಆಗ್ತಿದೆ, ನಾನ್ ಇವಾಗ್ಲೇ ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ನಿಹಾರಿಕಾ ನೀರ್ ಕುಡಿಯೋದಿಕ್ಕೆ ಅಂತ ಹೋದಾಗ ಕೇಶವಿ ಅಂಜಲಿಗ್ ಹೇಳ್ತಾಳೆ, ನಿಹಾರಿಕಾ ದುಡ್ಡು ನಮಗ್ ಸಿಕ್ಕಿದ್ರೆ ಹೇಗಿರತ್ತೆ ಅಂಜಲಿ? ತುಂಬಾ ಚೆನ್ನಾಗೇ ಇರತ್ತೆ. ನಿಹಾರಿಕಾ ದುಡ್ಡು ನಮಗ್ ಸಿಕ್ಕಿದ್ರೆ ನಾವದನ್ನ ಇಬ್ರು ಅರ್ಧ ಹಂಚ್ಕೋಬೋದಲ್ವಾ? ಆಗ ನಮ್ ಹತ್ರ ಜಾಸ್ತಿ ದುಡ್ಡಾಗತ್ತೆ. ಅಂಜಲಿ ಮತ್ತೆ ಕೇಶವಿ ಒಂದು ಹಳ್ಳನ ತೋಡ್ತಾರೆ. ಅದ್ರ ಮೇಲೆ ಹುಲ್ಲನ್ನ ಹಾಕ್ತಾರೆ. ಅವರಿಬ್ರು ದುಡ್ಡಿನ ಬ್ಯಾಗ್ ಅನ್ನ ಆ ಮರದ ಕೆಳಗಡೆನೆ ಇಟ್ಟು ಆ ಹಳ್ಳದ ಇನ್ನೊಂದು ಕಡೆ ನಿಂತು ನಿಹಾರಿಕಾನ ಕರೀತಾರೆ. ನಿಹಾರಿಕಾ, ಇಲ್ನೋಡು ಎಷ್ಟು ಸುಂದರವಾದ ಚಿಟ್ಟೆ ಹಿಡಿದಿದ್ದೀನಿ ಅಂತ. ಈ ಚಿಟ್ಟೆ ನಿನಗೇನಾದ್ರೂ ಬೇಕಾ?
ನಿಹಾರಿಕಾಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ ಇತ್ತು. ಹಾಗಾಗಿ ಅವಳ ಬ್ಯಾಗ್ ಅನ್ನು ಆ ಮರದ ಕೆಳಗಡೆ ಇಡ್ತಾಳೆ. ಬಾಕಿ ದುಡ್ಡಿನ ಬ್ಯಾಗ್ಗಳೆಲ್ಲಿತ್ತೋ ಅಲ್ಲೇ. ಮತ್ತೆ ಚಿಟ್ಟೆನ ಇಸ್ಕೊಳ್ಳೋದಕ್ಕೋಸ್ಕರ ಕೇಶ್ವಿ ಕಡೆ ಹೋಗ್ತಾಳೆ. ಯಾವಾಗ ಅವಳು ಆ ಹುಲ್ ಮೇಲೆ ಕಾಲಿಡ್ತಾಳೋ ಅವಳು ಹಳ್ಳದೊಳಗಡೆ ಬಿದ್ದು ಹೋಗ್ತಾಳೆ. ನಿಹಾರಿಕಾ ದುಡ್ಡಿನ ಚೀಲನ ತಗೊಂಡು ಅವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕಟ್ಟಿಗೆನ ಹೊತ್ಕೊಂಡು ಒಂದ್ ಅಜ್ಜಿ ಹೋಗ್ತಾ ಇರ್ತಾಳೆ. ಆ ಹಳ್ಳದಿಂದ ಶಬ್ದ ಕೇಳ್ಸತ್ತೆ. ಕೇಳಿಸ್ಕೊಳ್ಳಿ, ಯಾರಾದ್ರೂ ಹೊರಗಡೆ ಇದ್ದೀರಾ? ನನಗ್ ಸಹಾಯ ಮಾಡಿ, ನನ್ನನ್ನ ಇಲ್ಲಿಂದ ಮೇಲೆ ಕರ್ಕೊಳ್ಳಿ. ಆ ಅಜ್ಜಿ ಹೇಗೋ ಮಾಡಿ ಹಗ್ಗದಿಂದ ಅವಳನ್ನ ಮೇಲೆ ಕೆತ್ತುತ್ತಾರೆ. ಆ ಹಳ್ಳಕ್ ಬಿದ್ದಿದ್ರಿಂದ ನಿಹಾರಿಕಾ ಕಾಲ್ ಮೂಳೆ ಮುರ್ದ್ ಹೋಗಿರತ್ತೆ. ನಿಹಾರಿಕಾ ಸರಿ ಹೋಗೋದಿಕ್ಕೆ ಕೆಲವು ತಿಂಗಳುಗಳೇ ತಗೊಳತ್ತೆ. ತಿಂಗಳುಗಳ ನಂತರ ಅವಳು ವಾಪಸ್ ಮನೆಗ್ ಬಂದಾಗ ಅವಳು ಗೊತ್ತಾಗತ್ತೆ ಅವ್ರಮ್ಮ ಸತ್ ಹೋಗಿದ್ದಾರೆ ಅಂತ. ಮತ್ತೆ ತಮ್ಮನ್ಗೆ ಮದ್ವೆ ಕೂಡ ಆಗೋಗಿರತ್ತೆ. ಅಂಜಲಿ ಮತ್ತೆ ಕೇಶ್ವಿ ಕೂಡ ಮದ್ವೆ ಮಾಡ್ಕೊಂಡಿರ್ತಾರೆ. ನಿಹಾರಿಕಾ, ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನಾನು ಮತ್ತೆ ಕೇಶವಿ ನೀನ್ ಈ ಮನೇಲಿರೋದಿಕ್ಕೆ ಅವಕಾಶ ಕೊಡಲ್ಲ. ಇವಾಗ್ಲೇ ಇಲ್ಲಿಂದ ಹೊರಟೋಗು. ಇನ್ಯಾವತ್ತೂ ಈ ಕಡೆ ಮುಖ ಹಾಕಿ ಕೂಡ ಮಲಗ್ಬೇಡ. ನಿಹಾರಿಕಾ ಹತ್ರ ದುಡ್ಡೇ ಇರ್ಲಿಲ್ಲ. ಹಾಗಾಗಿ ಪಾಪ ಅವಳು ಈ ಕಡೆ ಆ ಕಡೆ ಹಸ್ಕೊಂಡು ತಿರುಗ್ತಾ ಇದ್ಲು. ನಿಹಾರಿಕಾಯಿಂದ ಇನ್ನು ನಡೆಯೋದಕ್ಕಾಗಲ್ಲ ಅಂದಾಗ ಅವಳೊಂದು ಮರದ ಕೆಳಗಡೆ ಕೂತ್ಕೋತಾಳೆ. ಅದೊಂದು ಒಣಗೋಗಿರೋ ಪಪ್ಪಾಯ ಮರ ಆಗಿತ್ತು. ಒಂದ್ ವೇಳೆ ಈ ಮರದಲ್ಲಿ ಹಣ್ಣಿದ್ದಿದ್ರೆ ನನಗ್ ತುಂಬಾ ಹಸು ಆಗ್ತಿದೆ. ಆಗ ಆ ಮರದಿಂದ ಒಂದ್ ಧ್ವನಿ ಕೇಳ್ಸತ್ತೆ. ಕೇಳು ಹುಡುಗಿ, ಸ್ವಲ್ಪ ಪಾತಿ ಕಟ್ಟಿ ನನಗೆ ಸ್ವಲ್ಪ ನೀರ್ ಕೊಡ್ತೀಯಾ? ಒಣಗೋಗ್ತಾ ಇದ್ದೀನಿ. ಅಯ್ಯೋ, ನನ್ ಕಿವಿಗೆ ಏನಾಗಿದೆ? ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಾನು ಚಮತ್ಕಾರದ ಮರ, ನನ್ನಿಂದ ಮಾತಾಡಕ್ಕಾಗುತ್ತೆ. ನೀನು ಒಂದ್ ವೇಳೆ ಪಾತಿ ಕಟ್ಟಿ ನನಗೆ ನೀರ್ ಹಾಕಿದ್ರೆ ಮತ್ತೆ ನಾನು ಹಚ್ಚ ಹಸ್ರಾಗ್ತೀನಿ. ನಿಹಾರಿಕಾ ಆ ಮರದ ಸುತ್ತ ಒಂದು ಗುಂಡಿ ತೋಡ್ತಾಳೆ ಮತ್ತದ್ರಲ್ಲಿ ನೀರನ್ನ ಹಾಕ್ತಾಳೆ. ಆಗ ಆ ಮರ ಚಿಗ್ರೋಗತ್ತೆ. ಅದ್ರಲ್ಲಿ ದೊಡ್ಡ ದೊಡ್ಡ ಪಪ್ಪಾಯ ಕೂಡ ಬಿಡತ್ತೆ. ಅದೇ ಸಮಯಕ್ಕೆ ಆ ಮರದಿಂದ ಒಂದ್ ಹಣ್ಣು ಕೆಳಗಡೆ ಬೀಳತ್ತೆ ಮತ್ತದು ಒಂದು ಮನೆ ಆಗಿ ಬದಲಾಗತ್ತೆ. ಅರೆ ವಾ, ಇಷ್ಟು ಸುಂದರವಾದ ಪಪ್ಪಾಯ ಮನೆ! ಹಾ, ನನ್ನ ಹಣ್ಣನ್ನ ನೀನು ಎಲ್ಲಿ ಬೀಳಿಸ್ತೀಯೋ ಅಲ್ಲಿ ಈ ತರ ಒಂದು ಮನೆ ಆಗುತ್ತೆ. ಈ ಮನೆ ಒಳಗೆ ಎಲ್ಲ ವ್ಯವಸ್ಥೆ ಇದೆ. ಟ್ಯಾಂಕ್ ಅಲ್ಲಿ ನನ್ನ ಜ್ಯೂಸ್ ಇರುತ್ತೆ. ನೀನ್ ಅದನ್ನ ಕುಡ್ದು ಹೊಟ್ಟೆ ತುಂಬಿಸ್ಕೋಬಹುದು, ದಾಹ ತೀರಿಸ್ಕೋಬಹುದು. ಒಂದು ವೇಳೆ ನೀನು ನನ್ನ ಜ್ಯೂಸ್ ಅನ್ನ ಕುದಿಸಿದ್ರೆ ಅದು ಚಿನ್ನ ಆಗುತ್ತೆ. ಇನ್ನೊಂದು ಕಡೆ ಕೇಶ್ವಿ ಮತ್ತೆ ಅಂಜಲಿ ದುಡ್ಡೆಲ್ಲ ಪೂರ್ತಿ ಖರ್ಚಾಗೋಗಿತ್ತು. ಅವರಿಬ್ರು ಮತ್ತೆ ಕೆಲ್ಸಕ್ಕೋಸ್ಕರ ಹುಡ್ಕೊಂಡ್ ಹೊರಟ್ರು. ಅವರು ಕಾಡಿನ ಕಡೆ ಹೋಗುವಾಗ ಅವರು ಪಪ್ಪಾಯ ಮನೆನ ನೋಡ್ತಾರೆ. ಅವ್ರು ನೋಡ್ತಾರೆ ಆ ಮನೆಯಿಂದ ಹೊರಗಡೆ ಚಿನ್ನದ ಕುರ್ಚಿ ಮೇಲೆ ನಿಹಾರಿಕಾ ಕೂತ್ಕೊಂಡು ಬುಕ್ಕನ್ನ ಓದ್ತಾ ಇದ್ದಾಳೆ. ನಿಹಾರಿಕಾ, ಇದು ನಿನ್ ಮನೆನಾ? ನೀನ್ ಅಷ್ಟೊಂದು ಶ್ರೀಮಂತೆ ಆಗ್ಬಿಟ್ಟಿದ್ಯಾ? ಚಿನ್ನದ ಕುರ್ಚಿ ಮೇಲೆ ಕೂತ್ಕೋತ್ಯಾ? ಹಾ, ಇದು ನನ್ ಮನೆನೆ. ಇಲ್ಲಿರೋ ಎಲ್ಲಾ ವಸ್ತುನು ಚಿನ್ನದ್ದೇನೆ. ಆದ್ರೆ ನೀವ್ ಒಳಗಡೆ ಬರೋಕೆ ನಾನ್ ಬಿಡಲ್ಲ, ಯಾಕಂದ್ರೆ ನಿಮ್ಮ ವರ್ತನೆ ನನಗ್ ಚೆನ್ನಾಗ್ ನೆನ್ಪಿದೆ. ಅಷ್ಟನ್ನ ಹೇಳಿ ನಿಹಾರಿಕಾ ಮನೆ ಒಳಗಡೆ ಹೊರಟೋಗ್ತಾಳೆ. ಅಂಜಲಿ ಮತ್ತೆ ಕೇಶ್ವಿ ನಿಹಾರಿಕಾಯಿಂದ ಮನೆ ಕಿತ್ಕೊಳ್ಳೋ ಪ್ಲಾನ್ ಮಾಡ್ತಾರೆ. ಏನ್ ಹೇಳ್ತೀಯ ಕೇಶ್ವಿ? ನಿಹಾರಿಕಾಗೆ ಇನ್ನೊಂದ್ಸಲ ಚಳ್ಳೆ ಹಣ್ಣು ತಿನ್ಸೋಣ್ವಾ? ಹಾ, ಈ ಹಣ್ಣಿನ ಮನೆ ನಮಗ್ ಸಿಕ್ಕಿದ್ರೆ ಆಗ ನಾವು ಸಖತ್ ಮಜಾ ಮಾಡ್ಬೋದು. ಈ ಸಲ ನಿಹಾರಿಕಾನ ಎತ್ಕೊಂಡ್ ಹೋಗಿ ಯಾವ್ದಾದ್ರೂ ಬೆಟ್ಟದ ಮೇಲೆ ಎಸ್ತ್ ಬಂದ್ಬಿಡೋಣ. ರಾತ್ರಿ ಅಂಜಲಿ ಮತ್ತೆ ಕೇಶ್ವಿ ಮನೆ ಬಾಗಿಲ್ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಬ್ರು ಒಂದು ಹಳ್ಳಕ್ಕೆ ಬಿದ್ದು ಹೋಗ್ತಾರೆ. ಅದೇ ಸಮಯಕ್ಕೆ ನಿಹಾರಿಕಾ ಹೊರಗಡೆ ಬರ್ತಾಳೆ. ನೀವಿಬ್ರು ಹೇಗೆ ಪ್ಲಾನ್ ಮಾಡಿ ನನ್ನನ್ನ ಹಳ್ಳಕ್ ಬೀಳ್ಸಿದ್ರೋ ಅದೇ ತರ ನಾನು ನಿಮ್ಮಿಬ್ರನ್ನ ಹಳ್ಳಕ್ ಬೀಳ್ಸಿದೀನಿ. ಆದ್ರೆ ಈ ಹಳ್ಳ ಸ್ವಲ್ಪ ಜಾಸ್ತಿನೇ ಆಳ ಇದೆ. ಆದ್ರೆ ಯೋಚನೆ ಮಾಡ್ಬೇಡಿ, ಇಲ್ಲಿಂದನೇ ನಾನ್ ನಿಮ್ಗೆ ಊಟ ಕೊಡ್ತಾ ಇರ್ತೀನಿ. ಆದ್ರೆ ಹೊರಗಡೆ ಮಾತ್ರ ಯಾವತ್ತೂ ಎತ್ತೋದಿಲ್ಲ. ಹಾಗ್ ಹೇಳಿ ನಿಹಾರಿಕಾ ನಿದ್ದೆ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಮತ್ತೆ ಅಂಜಲಿ ಮತ್ತೆ ಕೇಶ್ವಿ ಆ ಹಳ್ಳದಲ್ಲಿ ಅಳ್ತಿರ್ತಾರೆ. ಕಾಡಿನ ಪಕ್ಕ ಇರೋ ಒಂದು ಹಳ್ಳಿಯಲ್ಲಿ ಸೌರಭ್ ಮತ್ತೆ ಪಿಂಕಿ ಅಂತ ಅಣ್ಣ ತಂಗಿ ಇದ್ರು. ಸೌರಭ್ ಮತ್ತೆ ಪಿಂಕಿ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೇಲಿದ್ರು. ಯಾಕಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಅವರ ಅಪ್ಪ ಅಮ್ಮ ಸ್ವರ್ಗಸ್ಥರಾಗಿದ್ರು. ಸೌರಭ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮೊದಲೇ 3 ಮಕ್ಕಳಿದ್ರು. ಅವರಿಗೆ ಅವರನ್ನ ಸಾಕೋದೇ ಕಷ್ಟವಾಗಿತ್ತು. ಸೌರಭ್ ಮತ್ತೆ ಪಿಂಕಿಯ ಜವಾಬ್ದಾರಿ ಕೂಡ ಅವ್ರ ಮೇಲ್ ಬಿದ್ದಾಗ ಅವ್ರಿಗೆ ಸ್ವಲ್ಪ ಕಸಿವಿಸಿ ಆಯ್ತು.
ಹಾಗಾಗಿ ಮಾತು ಮಾತಿಗೂ ಕೋಪ ಮಾಡ್ಕೊಳ್ತಿದ್ರು, ಮಕ್ಕಳನ್ನ ಬೈತಾ ಇದ್ರು. ಚಿಕ್ಕಪ್ಪ, ನಿಖಿಲ್ ನನ್ನ ಪೆನ್ ಮುರಿದಾಕ್ಬಿಟ್ಟ. ನಾನೀಗ ಹೊಸ ಪೆನ್ ಕೊಂಡ್ಕೋಬೇಕು. ಅಪ್ಪ, ಇವನ್ ಮೊನ್ನೆ ನನ್ನ ಕಾಪಿ ಬುಕ್ ಹರಿದಾಕಿದ್ದ ಗೊತ್ತಾ? ಅದಕ್ಕೆ ನಾನು ಇವನ್ ಪೆನ್ ಮುರಿದಾಕ್ದೆ. ನಿಖಿಲ್, ಸೌರಭ್, ನೀವು 6 ಗಂಟೆಗಳ ಕಾಲ ಕೋಳಿ ತರ ಕೂತ್ಕೊಳ್ಳಿ. ಹಾಗೆ ಮಾಡಿದ್ರೆ ಮಾತ್ರ ನಿಮಗ್ ಬುದ್ಧಿ ಬರೋದು. ಪಕ್ಕದ ಮನೆಯಲ್ಲಿ ಗೀತಾ ಅಂತ ಒಬ್ಳು ಹೆಂಗ್ಸಿದ್ಲು. ಈ ಮನೆಯ 5 ಜನ ಮಕ್ಕಳಲ್ಲಿ ಯಾರಿಗೆ ಶಿಕ್ಷೆ ಸಿಕ್ಕಿದ್ರು ಗೀತಾ ಮತ್ತೆ ಅವಳ ಗಂಡ ಅವರನ್ನ ರೇಗಿಸ್ತಿದ್ರು. ಅಯ್ಯೋ, ನೋಡು ಎಷ್ಟು ದೊಡ್ಡ ದೊಡ್ಡ ಕೋಳಿಗಳು ಅಂತ. ನಾವು ಬೆಳಗ್ಗೆ ಬೇಗ ಹೇಳ್ಬೇಕು, 5 ಗಂಟೆಗೆ. ಕೂಗೋದನ್ನ ಮರಿಬೇಡಿ, ಕೋಳಿಗಳ. ಒಂದು ದಿನ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ತೋಟದಲ್ಲಿ ಕೆಲ್ಸಕ್ಕೆ ಅಂತ ಹೋಗಿದ್ದಾಗ ಸೌರಭ್ ಮತ್ತೆ ಪಿಂಕಿಗೆ ತುಂಬಾ ಹಸುವಾಗಿತ್ತು. ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇರ್ಲಿಲ್ಲ. ಒಂದು ಡಬ್ಬದಲ್ಲಿ ಅಕ್ಕಿ ಇತ್ತು ಅಷ್ಟೆ. ಪಿಂಕಿ ಆ ಡಬ್ಬನ ತಗೊಂಡ್ಲು. ಆದ್ರೆ ಸೌರಭ್ ಮತ್ತೆ ಪಿಂಕಿ ಆ ಡಬ್ಬಕ್ಕೋಸ್ಕರ ಜಗಳ ಆಡಕ್ ಶುರು ಮಾಡಿದ್ರು. ನನಗೆ ತುಂಬಾ ಹೊಟ್ಟೆ ಹಸಿತಿದೆ, ನನಗೆ ಅಕ್ಕಿ ಬೇಕು. ನಾನು ನೆನೆ ರಾತ್ರಿಯಿಂದ ಏನೂ ತಿಂದಿಲ್ಲ, ನಾನ್ ತಿಂತೀನಿ ಅಕ್ಕಿನ. ಇಬ್ರು ಡಬ್ಬಕ್ಕೋಸ್ಕರ ಜಗಳ ಆಡ್ತಾ ಇದ್ರು. ಪಿಂಕಿ ಜೋರಾಗಿ ಆ ಡಬ್ಬನ ತನ್ ಕಡೆ ಕೇಳ್ಕೊಂಡ್ಲು. ಆಗ ಅಕಸ್ಮಾತಾಗಿ ಅಲ್ಲೇ ಇದ್ದ ಎಣ್ಣೆ ಡಬ್ಬಕ್ಕೆ ಕೈ ತಾಕಿ ಎಣ್ಣೆ ಡಬ್ಬ ನೆಲದ ಮೇಲೆ ಬಿದ್ದು ಎಣ್ಣೆ ಎಲ್ಲ ಚೆಲ್ ಹೋಯ್ತು. ಅದೇ ಸಮಯಕ್ಕೆ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಅಲ್ಲಿಗೆ ಬಂದ್ರು. ನಿಮ್ಮಿಬ್ರ ಮನೆ ಹಾಳಾಗ. ಯಾರ್ ಬೀಳ್ಸಿದ್ದು ಎಣ್ಣೆ ಡಬ್ಬನ? ಮನೇಲಿ ತಿನ್ನಕ್ಕೂ ಗತಿ ಇಲ್ಲ ಅಂತ ನಾವಿಲ್ಲಿ ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಹಾಳ್ ಮಾಡ್ತಾ ಇದೀರಾ ನೀವು. ನೀವೇ ಹೇಳಿ, ಯಾರ್ ಬೀಳ್ಸಿದ್ದು ಎಣ್ಣೆನ? ಚಿಕ್ಕಪ್ಪ ಪಿಂಕಿ ಬೀಳ್ಸಿದ್ದು. ಹೀಗ್ ಹೇಳಿ ಸೌರಭ್ ಅಲ್ಲಿಂದ ಓಡ್ ಹೋದ. ಪಿಂಕಿ, ನೀನು 2 ತಿಂಗಳು ಕಾಡಲ್ಲಿರೋ ಬೆಟ್ಟದಲ್ಲಿರ್ಬೇಕು. ಅಲ್ಲಿ ಚಳಿ ಸೊಳ್ಳೆ ಅಂತ ಕಚ್ಚಿಸ್ಕೊಂಡಿರ್ತಿಯಲ್ಲ, ಆಗ ನಿನಗೆ ಮನೆ ಬೆಲೆ ಗೊತ್ತಾಗೋದು. ಅರ್ಥ ಆಯ್ತಾ? ಆಗ್ಲಾದ್ರೂ ನೀನ್ ಈ ಚೇಷ್ಟೆಗಳನ್ನ ನಿಲ್ಲಿಸ್ತೀಯ ಅನ್ಸತ್ತೆ. ಬೆಟ್ಟದ ಮೇಲಿರೋ ಕಾಡಲ್ಲಿ ತುಂಬಾ ಸೆಕೆ ಆಗ್ತಿತ್ತು. 2 ತಿಂಗಳವರೆಗೂ ಪಿಂಕಿ ಅಲ್ಲಿರ್ಬೇಕು ಅಂತ ಅವಳನ್ನ ಕಳ್ಸಿದ್ರು. ಕಾಡಿನಲ್ಲಿ ಯಾವುದೇ ಹಣ್ಣು ತರಕಾರಿ ಇವುಗಳ ಗಿಡ ಇಲ್ದೇ ಇದ್ದಿದ್ರಿಂದ ಪಿಂಕಿ ಅಲ್ಲಿದ್ದ ಎಲೆಗಳನ್ನ ತಿಂದೆ ಬದುಕ್ತಾ ಇದ್ಲು. ಪಾಪ, ಹುಳ ಹುಪ್ಪಟೆಗಳ ಕಾಟದಿಂದ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕಾಗ್ತಿರ್ಲಿಲ್ಲ. ಒಂದು ದಿನ ಪಿಂಕಿ ಅಕಸ್ಮಾತಾಗಿ ವಿಷಪೂರಿತ ಎಲೆನ ತಿಂದ್ಬಿಟ್ಲು. ಪಿಂಕಿಗೆ ವಾಂತಿ ಆಗೋದಕ್ಕೆ ಶುರುವಾಯ್ತು. ಪಿಂಕಿಯ ಆರೋಗ್ಯ ತುಂಬಾ ಹದಗೆಡ್ತು. ಅವಳು ಅಲ್ಲೇ ಅಳೋದಕ್ ಶುರು ಮಾಡಿದ್ಲು. ಆಗ ಅಲ್ಲಿಗೆ ಒಂದು ನವಿಲ್ ಬಂತು. ಅದರ ಗರಿಗಳು ಚಿನ್ನದ್ದಾಗಿದ್ವು. ಅಲ್ಲ ಪುಟ್ಟಿ, ನೀನ್ ಯಾಕೆ ಅಳ್ತಾ ಇದ್ಯಾ? ನನ್ನ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಕೋಪನೂ ಜಾಸ್ತಿ ಬರೋದಕ್ ಶುರು ಆಗಿದೆ. ಅದಕ್ಕೆ ನನಗೆ ಶಿಕ್ಷೆ ಅಂತ ಈ ಕಾಡಕ್ ಕಳಿಸಿದ್ದಾರೆ. ನೀನ್ ಬೇಕಾದ್ರೆ ನನ್ನ ಪುಕ್ಕನ ಪ್ರತಿದಿನ ಒಂದೊಂದನ್ನ ಎತ್ಕೊಂಡು ಹೋಗಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಕೊಡಬಹುದು. ಹೀಗ್ ಮಾಡೋದ್ರಿಂದ ಅವ್ರ ಬಡತನ ಹೊರಟು ಹೋಗ್ಬಹುದು. ಪಿಂಕಿ ನವಿಲಿನ ಬಾಲದಿಂದ ಒಂದು ಗರಿ ಎತ್ಕೊಂಡ್ಲು. ಅದನ್ನ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮನ ಹತ್ರ ತಂದ್ಲು. ಚಿನ್ನದ ಗರಿಯಿಂದಾಗಿ ಅವಳ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪನ ಮನೆಯಲ್ಲಿದ್ದ ಬಡತನ ದೂರ ಆಯ್ತು. ಈಗ ಅವರು ಕೋಪ ಮಾಡ್ಕೊಳ್ಳೋದು ಕಮ್ಮಿ ಆಯ್ತು. ಎಲ್ಲರೂ ಸೇರಿ ಸಂತೋಷವಾಗಿದ್ರು. ಪಕ್ಕದ ಮನೆಯಲ್ಲಿದ್ದ ಗೀತಾ ಮತ್ತೆ ಅವಳ ಗಂಡನಿಗೆ ಇದನ್ನ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಇದ್ದಕ್ಕಿದ್ದ ಹಾಗೆ ಸೌರಭ್ ಮತ್ತೆ ಪಿಂಕಿ ಮನೆಯಲ್ಲಿ ಇಷ್ಟೊಂದು ಸಂತೋಷ ಹೇಗ್ ಬಂತು ಅಂತ. ಒಂದು ದಿವಸ ಗೀತಾ ತನ್ನ ಕೆಲಸ ಮುಗಿಸ್ಕೊಂಡ್ ಬರುವಾಗ ಪಿಂಕಿ ಕಾಡಿಗೆ ಹೋಗೋದನ್ನ ನೋಡಿದ್ಲು. ಅವಳು ಪಿಂಕಿಯನ್ನ ಹಿಂಬಾಲಿಸ್ಕೊಂಡ್ ಹೋದ್ಲು. ಪಿಂಕಿ ನವಿಲಿನ ಬಾಲದಿಂದ ಚಿನ್ನದ ಗರಿಯನ್ನ ತಗೊಳ್ಳೋದನ್ನ ನೋಡಿದ್ಲು. ಗೀತಾ ಬೇಗ ಬೇಗ ಓಡಿ ತನ್ನ ಗಂಡನ ಹತ್ರ ಬಂದ್ಲು. ರೀ, ನಿಮಗ್ ಗೊತ್ತಾ, ಕಾಡಲ್ಲಿ ಒಂದ್ ನವಿಲಿದೆ. ಅದ್ರ ಗರಿಗಳು ಚಿನ್ನದ್ದು. ಪಿಂಕಿ ಆ ನವಿಲಿನ ಗರಿನ ತಗೊಂಡು ಅವ್ರ ಮನೆಗ್ ಬರ್ತಾಳೆ. ಅದ್ರಿಂದನೇ ಅವ್ರ ಮನೆ ಬಡತನ ದೂರ ಆಗಿತ್ತು ಕಣ್ರಿ. ಓ, ಹಾಗ ವಿಷಯ. ನಾವು ಹೋಗಿ ಆ ನವಿಲಿನ ಇಡೀ ಬಾಲನ್ನೇ ಕತ್ತರಿಸ್ಕೊಂಡು ಬರೋಣ. ಗೀತಾ ಮತ್ತೆ ಅವಳ ಗಂಡ ಕತ್ತಿನ ತಗೊಂಡು ಕಾಡೊಳಗ್ ಹೋದ್ರು. ಹೋಗಿ ನವಿಲನ್ನು ಹಿಡಿದ್ಬಿಟ್ರು. ಗೀತಾಳ ಗಂಡ ಆ ನವಿಲನ್ನ ಕತ್ತರಿಸೋದಕ್ ಮುಂದಾದಾಗ ಇದ್ದಕ್ಕಿದ್ದ ಹಾಗೆ ನವಿಲು ದೊಡ್ಡದಾಗಕ್ ಶುರುವಾಯ್ತು. ನವಿಲು ಬೆಟ್ಟದಷ್ಟು ದೊಡ್ಡದಾಗಿ ಬೆಳೀತು.
ಈ ನವಿಲನ್ ನೋಡಿದ್ರೆ ಡೈನೋಸರ್ ತರ ದೊಡ್ಡದಾಗ್ ಹೋಯ್ತು. ಬೇಗ ಇಲ್ಲಿಂದ ಓಡು, ಇಲ್ಲೇದ್ರೆ ಹುಳ ತಿಂದ ಹಾಗೆ ನಮ್ಮನ್ನ ತಿಂದು ಬಿಡುತ್ತೆ, ಇಲ್ಲ ಅದ್ರ ಕಾಲಲ್ಲಿ ನಮ್ಮನ್ನ ಹೊಸ್ಕಾಕ್ಬಿಡುತ್ತೆ. ನೀವೆಲ್ಲೇ ಓಡ್ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ, ಓಡೋಗ್ಬೇಡಿ, ನಿಂತ್ಕೊಳ್ಳಿ. ನವಿಲಿನ ಕಣ್ಣಿಂದ ಒಂದು ವಿಚಿತ್ರವಾದ ಬೆಳಕು ಬಂತು. ಅದರಿಂದ ಗೀತಾ ಮತ್ತೆ ಅವಳ ಗಂಡ ಕೋಳಿ ಮತ್ತೆ ಹುಂಜಗಳಾಗೋದ್ರು. 1 ವರ್ಷ ನೀವು ಇದೇ ಕಾಡಲ್ಲಿರಿ, ಆಗ ನಿಮ್ಗೆ ಬುದ್ಧಿ ಬರುತ್ತೆ. ಅದೇ ನಾನ್ ನಿಮ್ಗೆ ಕೊಡ್ತಾ ಇರುವಂತ ಶಿಕ್ಷೆ.